ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ಈ ಸುದ್ದಿ ನೋಡೋ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ. ನಮಸ್ಕಾರ ವೀಕ್ಷಕರೇ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಂಪಿ. ಗ್ರಾಹಕರಿಗೆ ತಮ್ಮ ಹಕ್ಕುಗಳ ಮತ್ತು ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಉದ್ದೇಶದಿಂದ ಕಾನೂನು ಸೇವಾ ಸಮಿತಿಯ ವತಿಯಿಂದ ರಾಷ್ಟ್ರೀಯ ಗ್ರಾಹಕ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಕಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಲ್ಗಡದವರು ಹೇಳಿದರು. ಮುದ್ದೇಬಿಹಾಳ್ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಗ್ರಾಹಕರ ಮತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಜೀವಿಸುವ ಹಕ್ಕಿದೆ. ನಾಗರಿಕ ಸಮಾಜದ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಮಾನವ ಹಕ್ಕುಗಳನ್ನು ಘೋಷಿಸಲಾಯಿತು. ಆಹಾರ, ಉಡುಪು ಮತ್ತು ವಸತಿ ಈ ಸೌಲಭ್ಯಗಳನ್ನು ಪಡೆಯುವುದು ಪ್ರತಿಯೊಬ್ಬ ಪ್ರಜೆಯ ಜನ್ಮಸಿದ್ಧ ಹಕ್ಕಾಗಿದೆ ಎಂದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿಯವರು ಮಾತನಾಡಿ, ಹಿಂದೆ ವ್ಯಾಪಾರಿಗಳಿಂದ ಭಾರತೀಯರಿಗೆ ಆಗುತ್ತಿರುವ ಶೋಷಣೆ ಮತ್ತು ದುಷ್ಪರಿಣಾಮಗಳನ್ನು ತಪ್ಪಿಸಲು 1986ರಲ್ಲಿ ಗ್ರಾಹಕರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಗ್ರಾಹಕರು ತಮಗೆ ಮೋಸವಾದಲ್ಲಿ ಈ ಕಾಯ್ದೆಯ ಮೂಲಕ ಪ್ರಕರಣ ದಾಖಲಿಸಿ ನ್ಯಾಯ ಪಡೆದುಕೊಳ್ಳಬಹುದು ಮತ್ತು ಎರಡನೇ ಮಹಾಯುದ್ಧದಲ್ಲಿ ನಡೆದ ಗಣನೀಯ ಸಾವು ನೋವುಗಳು ಮುಂದೆ ಸಂಭವಿಸದಂತೆ ತಡೆಯಲು ಮಾನವ ಹಕ್ಕುಗಳನ್ನು ಘೋಷಿಸಲಾಯಿತು. ಇದರ ಮುಖ್ಯ ಉದ್ದೇಶ ಮಾನವ ಹಕ್ಕುಗಳ ರಕ್ಷಣೆಯಾಗಿದೆ ಎಂದರು. ಹಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ನಾಗರಾಜ್ ಪೂಜಾರ್ ಅವರು ಮಾತನಾಡಿದರು. ಗ್ರಾಹಕರ ಹಕ್ಕುಗಳು ಹಾಗೂ ಹಿತರಕ್ಷಣಾ ಕಾಯ್ದೆ ಕುರಿತು ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಚ್.ಜಿ. ನಾಗೋಡ್ ಹಾಗೂ ಮಾನವ ಹಕ್ಕುಗಳು ಮತ್ತು ಕಾಯ್ದೆಯ ಕುರಿತು ನ್ಯಾಯವಾದಿ ಆರ್.ವೈ. ನಲತ್ವಾಡ್ ವಿಶೇಷ ಉಪನ್ಯಾಸ ನೀಡಿದರು. ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ, ಕಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಆಹೇರಿ, ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿ.ಬಿ. ಗೌಡರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ.ಎಸ್. ಸಾವಳಗಿ, ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಂಬಾರ್, ದಲಯಾತ್ ಮಹಾಂತೇಶ್ ಹಚ್ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಪ್ರತಿ ವರ್ಷ ಡಿಸೆಂಬರ್ 24ರಂದು ಭಾರತದಲ್ಲಿ ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಆಚರಿಸಲಾಗುತ್ತದೆ. ಗ್ರಾಹಕರಿಗೆ ತಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವುದು ಈ ದಿನದ ವಿಶೇಷತೆಯಾಗಿದೆ. 1986ರಲ್ಲಿ ಡಿಸೆಂಬರ್ 24ರಂದು ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿರುತ್ತದೆ. ಅನ್ಯಾಯದ ವ್ಯಾಪಾರ, ದೋಷಮುಕ್ತ ಸರಕುಗಳು ಮತ್ತು ಸೇವೆಗಳಲ್ಲಿನ ಕೊರತೆ ಹೀಗೆ ವಿವಿಧ ರೀತಿಯ ಶೋಷಣೆ ವಿರುದ್ಧ ಗ್ರಾಹಕರಿಗೆ ಸುರಕ್ಷತೆಯನ್ನು ಒದಗಿಸುವ ಗುರಿಯನ್ನು ಈ ಕಾಯ್ದೆಯು ಹೊಂದಿರುತ್ತದೆ. ಅದರ ಬಗ್ಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇನ್ನೂ ಹೇಳ್ತಾರೆ. ನಾವು ಪ್ರಸ್ತಾಪ ಜಸ್ಟ್ ಸ್ವಲ್ಪ ಮಾತಾಡ್ತೇನೆ. ಅದೇ ರೀತಿ ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಮಾನವ ಹಕ್ಕು ಎಂದರೆ ಮನುಷ್ಯ ಬದುಕಿಗಾಗಿ ಇರುವ, ಮನುಷ್ಯನ ಅಸ್ತಿತ್ವಕ್ಕಾಗಿ ಇರುವ ಹಕ್ಕು. ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗಳಿಗೂ ಬದುಕುವ ಹಕ್ಕಿದೆ. ಸ್ವತಂತ್ರವಾಗಿ ತಮಗೆ ಬೇಕಾದ ಹಾಗೆ ಬೇಕಾದನ್ನು ತಿನ್ನುವ, ವಾಸಿಸುವ ಮತ್ತು ಓಡಾಡುವ ಹಕ್ಕಿದೆ. ಇವುಗಳನ್ನೇ ಮಾನವ ಹಕ್ಕುಗಳೆಂದು ಕರೆಯಲಾಗುತ್ತದೆ. ಭೂಮಿಯ ಮೇಲೆ ಇರುವ ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಆಹಾರ, ಉಡುಪ ಮತ್ತು ವಸತಿ. ಇವು ಮನುಷ್ಯನ ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಸವಲತ್ತುಗಳನ್ನು ಪಡೆಯುವುದು ಪ್ರತಿಯೊಬ್ಬ ಪ್ರಜೆಯ ಜನ್ಮಸಿದ್ಧ ಹಕ್ಕಾಗಿರುತ್ತದೆ. ನಾಗರಿಕ ಸಮಾಜದ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಘೋಷಿಸಲಾದ ಮಾನವ ಹಕ್ಕುಗಳನ್ನು 1948ರಲ್ಲಿ ವಿಶ್ವಸಂಸ್ಥೆ ಅಂಗೀಕರಿಸಿತು. ಅಂದಿನಿಂದ ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಆಚರಿಸಲಾಗುತ್ತದೆ. ಇಲ್ಲಿವರೆಗೆ ಪ್ರಾಸ್ತಾವಿಕ ಮಾತಾಡೋಕೆ ಅವಕಾಶ ಮಾಡಿದ್ರು. ಸ್ವಲ್ಪ ನಾವು ಹಿನ್ನೆಲೆ ತಿಳಿದುಕೊಳ್ಬೇಕು. ಭಾರತ ದೇಶ ಅವಿದ್ಯಾವಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಡ ಜನರ ರೈತಾಪಿ ವರ್ಗದಿಂದ ಕೂಡಿದಂತ ಭಾರತ ದೇಶ. ಇಂಥ ಒಂದು ಜನರಿಗೆ, ರೈತರಿಗೆ, ವ್ಯಾಪಾರಿಗಳಿಂದ ಆಗುತ್ತಿರುವ ಶೋಷಣೆಯನ್ನ ತಪ್ಪಿಸಲಿಕ್ಕೆ, ವ್ಯಾಪಾರಿಗಳಿಂದ ಆಗುವಂತ ದುಷ್ಪರಿಣಾಮವನ್ನು, ಯಾಕಂದ್ರೆ ಅವಿದ್ಯಾವಂತ ಗ್ರಾಹಕ ಇದ್ದಾಗ, ಖರೀದಿದಾರ ಇದ್ದಾಗ ವ್ಯಾಪಾರಿಗಳದ್ದು ಶೋಷಣೆ ಜಾಸ್ತಿ ಆಗ್ತದೆ.
ಅಂತ ಒಂದು ಕಾಲದಲ್ಲಿ ಈ ಶೋಷಣೆಯನ್ನ ತಪ್ಪಿಸಲಿಕ್ಕೆ ಸಾರ್ವಜನಿಕರು ಗ್ರಾಹಕರು ಈ ಶೋಷಣೆಯಿಂದ ಹೊರಬರಲಿಕ್ಕೆ ಡಿಸೆಂಬರ್ 1986 ಡಿಸೆಂಬರ್ 24ರಂದು ಈ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು. ಇದರ ಮೂಲ ಉದ್ದೇಶ ಗ್ರಾಹಕರಲ್ಲಿ ಅರಿವು ಮೂಡಿಸುವುದು. ಗ್ರಾಹಕ ಅಂದ್ರೆ ಯಾರು ಪ್ರಶ್ನೆ ಬರ್ತದೆ. ಗ್ರಾಹಕ ಅಂದ್ರೆ ಯಾರು? ಒಬ್ಬ ವ್ಯಾಪಾರಿ ಇರಬೇಕು, ಒಬ್ಬ ಗ್ರಾಹಕರು ಇರಬೇಕು. ಒಂದು ವಸ್ತುವಿನ ಖರೀದಿಯಾಗಿರಬೇಕು, ಒಂದು ವಸ್ತುವಿನ ಬೆಲೆ ತೆತ್ತಿರಬೇಕು. ಅಂದಾಗ ಮಾತ್ರ ಅವ ಗ್ರಾಹಕ ಅನಿಸ್ಕೊಳ್ತಾನೆ. ನಾವು ಪುಕ್ಕಟೆಯಾಗಿ ಒಂದು ವಸ್ತುವನ್ನು ಪಡೆದುಕೊಂಡ್ರೆ ಅವ ಗ್ರಾಹಕ ಅನಿಸ್ಕೊಳ್ಳೋದಿಲ್ಲ. ಕಡ್ಡಾಯವಾಗಿ ನಾವು ವ್ಯಾಪಾರಿಯಿಂದ ಒಂದು ವಸ್ತು ಪಡೆದುಕೊಳ್ಳಲು ಅದರ ಬೆಲೆಯನ್ನ ತೆತ್ತಿರಬೇಕು. ಅಂದಾಗ ಮಾತ್ರ ನಾವು ಗ್ರಾಹಕ ಅನಿಸ್ಕೊಳ್ತೀವಿ. ಅಂತ ಒಬ್ಬ ಗ್ರಾಹಕನ ಹಿತರಕ್ಷಣೆಯನ್ನ ಸರ್ಕಾರ ಅವನ ಹಿತವನ್ನು ಕಾಪಾಡಲಿಕ್ಕೆ 1986ರಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತಂದಿತ್ತು. ಇದಕ್ಕೆ ಮೊದಲು ಯಾವುದೇ ಒಂದು ಈ ಕಾನೂನು ಕೋರಿ ನಿಮಗೆ ಅಧಿಕಾರ ಇರಲಿಲ್ಲ. ಬರೀ ವಿಚಾರಣೆ ನಡೆಸಿ ಆರ್ಡರ್ ಮಾಡೋದು ಒಂದೇ ಇತ್ತು ಮೊದಲೇ. ಆದ್ರೆ ಆ ತಪ್ಪಿಸಿದ ವ್ಯಾಪಾರಿಗೆ ಶಿಕ್ಷಿಸುವಂತ ಬಂಧಿಸುವಂತ ಅಧಿಕಾರ ಇರಲಿಲ್ಲ. 2002ರಲ್ಲಿ CRPC ಪ್ರಕಾರ ಅವನ ಮೇಲೆ ಬಂಧಿಸುವ ಮ್ಯಾಜಿಸ್ಟ್ರೇಟ್ ಪವರ್ ಸಹಿತ ಈ ಜಿಲ್ಲಾ ಫೋರಂಗೆ ಗ್ರಾಹಕರ ವೇದಿಕೆಗೆ ಈ ಅಧಿಕಾರವನ್ನ ನೀಡಿತು. ಮೊದಲ ಯಾವುದೇ ರೀತಿಯ ಅಧಿಕಾರ ಇರಲಿಲ್ಲ. 2002 ನಂತರ ಈ ಅಧಿಕಾರವನ್ನ ಮಾನ್ಯ ಆಗಿನ ವಾಜಪೇಯಿ ಸರ್ಕಾರ ಆ ಗ್ರಾಹಕರ ಕಾಯ್ದೆಯನ್ನ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿ ಈ ಯಾರು ಗ್ರಾಹಕರು ಶೋಷಣೆಗಳಿಗೆ ಪಡ್ತಾರೆ ಅದನ್ನ ನಿರ್ಧಾರ ಮಾಡಿ ಅವರಿಗೆ ಬಂಧಿಸುವ ಮತ್ತು ಅವರ ಮೇಲೆ ಕ್ರಮ ಕೈಗೊಳ್ಳುವ ಅಧಿಕಾರವನ್ನ ಈ ಜಿಲ್ಲಾ ವೇದಿಕೆಗೆ, ಗ್ರಾಹಕರ ವೇದಿಕೆಗೆ ನೀಡಿತು ಅನ್ನೋ ವಿಚಾರನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದೆ. ರಾಜ್ಯ ಕಮಿಷನ್ ಆಗಲಿ, ರಾಷ್ಟ್ರೀಯ ಕಮಿಷನ್ ಆಗಿ ಅಪ್ರೋಚ್ ಆಗಿ ಇಮೇಲ್ ಮುಖಾಂತರ ಆಗಲಿ, ವಾಟ್ಸಪ್ ಮುಖಾಂತರವಾಗಿ ಪತ್ರ ಮುಖೇನ ತಮ್ಮ ಅರ್ಜಿಗಳನ್ನು ಸಲ್ಲಿಸಿದ್ರೆ ಅದನ್ನ ಅರ್ಜಿಯನ್ನ ಪರಿಗಣನೆ ಮಾಡಿ ತಮ್ಮ ಆದ ಶೋಷಣೆಯನ್ನ ಅದಕ್ಕೆ ಪರಿಹಾರ ನೀಡುವಲ್ಲಿ ಈ ಎಲ್ಲ ಕಮಿಷನ್ಗಳು ಕಾರ್ಯನಿರ್ವಹಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಇದು ಯಾವುದೇ ಒಂದು ವ್ಯಕ್ತಿ ಒಂದು ವಸ್ತುವನ್ನು ಕೊಂಡುಕೊಂಡಾಗ ಅದರ ಬಿಲ್ಲು ತಾವು ಸರಿಯಾಗಿ ಇಟ್ಟುಕೊಳ್ಬೇಕು. ಆ ಬಿಲ್ ಮುಖಾಂತರ ಅದು ಬಹುಶಃ 2 ವರ್ಷದ ಅವಧಿಯಲ್ಲಿ ತಾವು ಆ ಪ್ರಕರಣವನ್ನ ಜಿಲ್ಲಾ ಕಮಿಷನ್ಗೆ ಸಲ್ಲಿಸಬೇಕಾಗ್ತದೆ. ಒಂದು ಪೀರಿಯಡ್ ಇರ್ತದೆ. ನೀವು ಒಂದು ವಸ್ತು ಕೊಂಡುಕೊಂಡು 5 ವರ್ಷ ಬಿಟ್ಟು ನೀವು ಪರಿಹಾರ ಕೇಳ್ತೀರಿ ಅಂದ್ರೆ ಬರುವುದಿಲ್ಲ. 2 ವರ್ಷ ಅದಕ್ಕೆ ಒಂದು ಸಮಯ ನಿಗದಿ ಇದೆ. ಆ ಒಂದು 2 ವರ್ಷದಲ್ಲಿ ಆ ಪರಿಹಾರನ ಪಡೆದುಕೊಳ್ಳಲು ತಾವು ಅರ್ಜಿ ಸಲ್ಲಿಸಬೇಕಾದ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಟ್ಟಾರೆ ಈ ಗ್ರಾಹಕ ದಿನಾಚರಣೆ, ಗ್ರಾಹಕರ ಹಿತರಕ್ಷಣಾ ಕಾನೂನು ಕಾಯ್ದೆ ಇವೆಲ್ಲ ಕರ್ತವ್ಯಗಳು ಒಟ್ಟಾರೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲು, ಈ ಸಮಾಜದಲ್ಲಿ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನ, ವ್ಯಾಪಾರಿಗಳಿಂದ ಆಗುವ ಶೋಷಣೆಯನ್ನ, ತೊಂದರೆಗಳನ್ನ ತಪ್ಪಿಸಲಿಕ್ಕೆ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆ, ಈ ಗ್ರಾಹಕ ಹಿತರಕ್ಷಣಾ ಕಾನೂನು ಜಾರಿ ಮಾಡಿದೆ ಅಂತ ಮಾತನ್ನ ಹೇಳಿ, ಇನ್ನೊಂದು ವಿಷಯ, ಈಗಾಗಲೇ ನನ್ನ ಸಹೋದರ ನಾಗೋಡು ಸವಿಸ್ತಾರವಾಗಿ ಮಾನವ ಹಕ್ಕುಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು. ಮಾನವ ಹಕ್ಕುಗಳು ಯಾವುವು ಹೇಗೆ ಬಂದು ಹುಟ್ಟಿಕೊಂಡು ಅಂತ ಅವ್ರು ಹೇಳಿದ್ರು. 2ನೇ ಮಹಾಯುದ್ಧದಲ್ಲಿ ಆದಂಥ ಸಾವು, ನೋವು, ಭೀಕರ ನೋವು ಅದನ್ನ ತಡೆದುಕೊಳ್ಳಲಾಗಿದೆ. ಅಂದಿನ UN ವಿಶ್ವಸಂಸ್ಥೆ ಇಂಥ ಯುದ್ಧದಿಂದ ಸಮಾಜದಲ್ಲಿ ಸಾವು ಸಂಭವಿಸಬಾರದು, ಇದರಿಂದ ನಾವು ಮುಕ್ತಿಗೊಳಿಸಬೇಕು, ಯುದ್ಧದಿಂದ ಕ್ರೂರ ಹತ್ಯೆಗಳನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ ಈ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿತು 1948 ಡಿಸೆಂಬರ್ 10.
ಅದು ನಾವು ಡಿಸೆಂಬರ್ 10ರಂದನೇ ಈ ದಿನ ಆಚರಣೆ ಮಾಡಬೇಕಾಯ್ತು. ಅನಿವಾರ್ಯ ಕಾರಣದಿಂದ ಇವತ್ತು 2 ಕಾರ್ಯಕ್ರಮಗಳನ್ನ ಇವತ್ತು ನಾವು ಈ ದಿವಸ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅಂದಿನಿಂದ ಡಿಸೆಂಬರ್ 48 ಡಿಸೆಂಬರ್ 10ರಂದು ಈ ಮಾನವ ಹಕ್ಕುಗಳು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯಿಂದ ಘೋಷಣೆ ಮಾಡಿದ ಸರ್ಕಾರ. ಇದರ ಮುಖ್ಯ ಉದ್ದೇಶ ಮಾನವ ಹಕ್ಕುಗಳ ರಕ್ಷಣೆ. ಮಾನವ ಹಕ್ಕುಗಳು ಅಂದ್ರೆ ಈಗಾಗಲೇ ಹೇಳೋದು, ಗರ್ಭಾವಸ್ಥೆಯಿಂದ ಹುಟ್ಟಿಕೊಂಡ ಹಂತಗಳು ಮಾನವನಿಗೆ ಮನುಷ್ಯನಿಗೆ ಬರ್ತಕ್ಕಂಥ ಹಕ್ಕುಗಳು ಗರ್ಭಾವಸ್ಥೆಯಿಂದಲೇ ಪ್ರಾರಂಭ ಆಗ್ತವೆ. ಅವು ಜೀವಿಸುವ ಹಕ್ಕು ಇರಬಹುದು, ಸಮಾಜಕ್ಕೆ ಹಕ್ಕು ಇರಬಹುದು, ಲಿಂಗಭೇದ ಹಕ್ಕು ಇರಬಹುದು, ತಾರತಮ್ಯ ಹಕ್ಕು ಇರಬಹುದು, ರಕ್ಷಣೆ ಹಕ್ಕು ಇರಬಹುದು, ಆಹಾರ ಭದ್ರತೆಯ ಹಕ್ಕು ಇರಬಹುದು, ಉಡುಪಿನ ಹಕ್ಕು ಇರಬಹುದು, ಆಶ್ರಯದ ಹಕ್ಕು ಇರಬಹುದು, ಆರೋಗ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಸಾಮಾಜಿಕ ಭದ್ರತೆಯ ಹಕ್ಕು, ಸಮಾಜ ಕಲ್ಯಾಣದ ಹಕ್ಕು, ಸಂಘಟಿಸುವ ಹಕ್ಕು, ಧಾರ್ಮಿಕ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ಅಭಿಪ್ರಾಯ ವ್ಯಕ್ತಪಡಿಸುವ ಸಾಕಷ್ಟು ಈ ಹಕ್ಕುಗಳು ನಮ್ಮ ಸಂವಿಧಾನದ ಅನುಚ್ಛೇದ 12ರಿಂದ 31ರೊಳಗೆ ಈ ಉಲ್ಲೇಖ ಮಾಡಲಾಗಿದೆ. ಇಂಥ ಒಂದು ಹಕ್ಕುಗಳು ಕೋ ಇನ್ಸಿಡೆಂಟ್ ಅವಾಗ 48ರಲ್ಲಿ ನಮ್ಮ ಸಂವಿಧಾನ ರಚನೆ ಆಗುವ ಸಂದರ್ಭ ಹಕ್ಕುಗಳು ಸಹಿತ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 12ರಿಂದ 31ರವರೆಗೆ ಆ ಸಂವಿಧಾನದಲ್ಲಿ ಉಲ್ಲೇಖ ಆಗ. ಇಂಥ ಒಂದು ಅವುಗಳನ್ನ ಪಾಲನೆ ಪೋಷಣೆ ಮಾಡಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಆರ್ಟಿಕಲ್ 32ರಲ್ಲಿ ಅಧಿಕಾರ ಇದೆ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಅನುಚ್ಛೇದ 726ರಲ್ಲಿ ಅಧಿಕಾರ ಇದೆ. ಅಂದ್ರೆ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡುವುದು, ಪಾಲನೆ ಮಾಡುವುದು ಮತ್ತು ಪೋಷಣೆ ಮಾಡುವುದು. ಕೇಳಿದಿರಿ 26/11 ಅಟ್ಯಾಕ್ ಆಯ್ತು ಮುಂಬೈ ದಾಳಿಯಲ್ಲಿ. ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತು ಎಷ್ಟೋ ಜನರನ್ನ ಸಾಯಿಸಿದ್ದಾನೆ ಅಂತ. ಬಟ್ ಮಾನವ ಹಕ್ಕುಗಳು ಎಷ್ಟರ ಮಟ್ಟಿಗೆ ಅದರ ಪರಿಣಾಮ ಬೀರುತ್ತಪ್ಪ ಅಂತಂದ್ರೆ ಅವನನ್ನು ಕೂಡ ತುರಂತಾಗಿ ಗಲ್ಲಿಗೇರಿಸಲಿಲ್ಲ. ಅವನು ಬೇರೆ ದೇಶದವನು ಇದ್ರೂ ಕೂಡ ನಮ್ಮ ದೇಶದಲ್ಲೇ ಎಮಿಕಸ್ ಕ್ಯೂರಿ ಅಂತ ಸರ್ಕಾರದ ಪರವಾಗಿ ಒಬ್ಬ ವಕೀಲರನ್ನ ಅವನಿಗಾಗಿ ನೇಮಕ ಮಾಡಿ ಅವನು ಯಾವ ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾನೋ, ಪಾಕಿಸ್ತಾನದಿಂದ ಅವನಿಗೆ ಓದ್ಲಿಕ್ಕೆ ನ್ಯೂಸ್ ಪೇಪರ್ನ ತರಿಸಿ ಅವನಿಗೆ ಸೌಕರ್ಯಗಳನ್ನ ಕೊಟ್ಟು ಅವನ ಮೇಲೆ ವಿಚಾರಣೆ ಮಾಡಿ, ವಿಚಾರಣೆ ಮುಗಿದ ನಂತರ ವಿಚಾರಣೆಯಲ್ಲಿ ಅವನು ತಪ್ಪಿಸತ್ತ, ಅವನು ಆರೋಪಿ ಅಂತ ಸಾಬೀತಾದ ಮೇಲೆ ಕಾನೂನಿನ ಪ್ರಕಾರ ಆತನಿಗೆ ವಿಧಿಸಬಹುದಂತ ಶಿಕ್ಷೆಯನ್ನು ವಿಧಿಸಿದೆ. ಸೊ ಇದು ಮಾನವ ಹಕ್ಕುಗಳ ಒಂದು ಅತ್ಯುದ್ಭುತವಾದಂತಹ ಒಂದು ಪರಿಣಾಮ. ಸೊ ಅದು ಪ್ರತಿಯೊಬ್ಬರಿಗೆ ಇರ್ತದೆ. ಜೀವಿಸಬೇಕಾದ ಅವನ ಜೀವ ತೆಗೆಯುವುದಂದ್ರೆ ಅಷ್ಟು ಈಸಿ ಅಲ್ಲ, ಅದೊಂದು ಹಕ್ಕು. ಅದನ್ನ ತೆಗಿಬೇಕಾದ್ರೂ ಕೂಡ ಅದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಮೇಲೆ ಅವನನ್ನ ಗಲ್ಲಿಗೇರಿಸಿರ್ತಾರೆ. ಸೊ ಇದು ಮಾನವ ಹಕ್ಕುಗಳಿಗೆ ಇರ್ತಕ್ಕಂಥ ಒಂದು ವ್ಯಾಲ್ಯೂ. ಇದನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಗಮನದಲ್ಲಿ ಇಟ್ಟುಕೋಬೇಕು. ಅದೇ ರೀತಿ ಗ್ರಾಹಕರಿಗೂ ಕೂಡ ರಕ್ಷಣೆ ಇರ್ತದೆ. ಇಲ್ಲಿರೋ ಪ್ರತಿಯೊಬ್ಬರು ಗ್ರಾಹಕರು. ನೀವೆಲ್ಲ ಏನಾದ್ರೂ ಒಂದನ್ನು ಖರೀದಿ ಮಾಡಿರ್ತೀರ, ಅದು ಎಷ್ಟರ ಮಟ್ಟಿಗೆ ಅಂದ್ರೆ ತಂತ್ರಜ್ಞಾನದಿಂದ ಮುಂದುವರೆದಂಗೆ ಏನಾಗ್ತದೆ, ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಂಗೆ ಪ್ರತಿಯೊಬ್ಬರು ಕೂಡ ಜಿಯೋ ಸಿಮ್ ಕಾರ್ಡ್ ಅಲ್ಲಿ ರೀಚಾರ್ಜ್ ಮಾಡ್ತಾರೆ. 299, 799. ಯಾಕೆ ₹1 ಸೇರಿಸೋಲ್ಲ ಗುರುತಿದೆ ನಿಮಗೆ ಮುಂದಿನ? ಅದನ್ನ ₹1 ಸೇರಿಸೋದ್ರಿಂದ ಒಂದು ಹಕ್ಕಿನ ಉಲ್ಲಂಘನೆ ಆಗ್ತಿರ್ತದೆ. ಅದಕ್ಕೋಸ್ಕರ ಅದನ್ನು ಸೇರಿಸಲ್ಲ. ಇದು ಪ್ರತಿಯೊಂದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡದಾಗಿದೆ. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನೀವೇನೋ ಅಮೆಝಾನ್ ಅಲ್ಲಿ ಹೋಗಿ, ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ, ಮೀಶೋದಲ್ಲಿ ಏನ್ ಬೇಕಾದ್ರೂ ಆರ್ಡರ್ ಮಾಡ್ತೀರಾ. ಆ ಕೊಡ್ತಕ್ಕಂಥ ಸರ್ವಿಸ್ ಇನ್ ಟೈಮ್ ಅಲ್ಲಿ ಡೆಲಿವರಿ ಆಗಬೇಕು. ಡೆಲಿವರಿ ಡೇಟ್ ಇವತ್ತು ಡೆಲಿವರಿ ಆಗ್ಲೇಬೇಕು. ಆಗ್ಲಿಲ್ಲ ಅಂತಂದ್ರೆ ಅದು ನಿಮ್ ಗ್ರಾಹಕರ ಒಂದು ಹಕ್ಕಿನ ಉಲ್ಲಂಘನೆ. ಅವನು ನಿಮ್ಗೆ ಪ್ರಾಮಿಸ್ ಮಾಡಿರ್ತಾನೆ, ಇಷ್ಟನೇ ತಾರೀಕು ನಿಮ್ಗೆ ಬಂದು ತಲುಪಿಸ್ತೀನಿ ಅಂತ. ತಲುಪಿಸ್ಲಿಲ್ಲ ಅಂತಂದ್ರೆ ನಿಮ್ಗೆ ಇಟ್ಸ್ ಓಪನ್ ಅಪಾರ್ಚುನಿಟಿ ಟು ಅಪ್ರೋಚ್ ದಿ ಕನ್ಸೂಮರ್ ಫೋರಂ. ನಿಮ್ಮ ಹಕ್ಕಿನ ಕನ್ಸೂಮರ್ ರೈಟ್, ನಿಮ್ ರೈಟ್ ಉಲ್ಲಂಘನೆ ಆಯ್ತು. ನೀವು ಉಸಿರಾಡ್ತಕ್ಕಂಥ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಹಕ್ಕಿನ ರಕ್ಷಣೆ ಇರ್ತದೆ. ಸೊ ಅದನ್ನ ಪ್ರತಿಯೊಂದರ ಅರಿವು. ಉದ್ದೇಶ ಏನು? ತಾಲೂಕು ಕಾನೂನು ಸೇವೆಗಳ ಸಮಿತಿ ಉದ್ದೇಶ ಇಷ್ಟೇ, ಕಾನೂನಿನ ಅರಿವನ್ನ ಮಾಡತಕ್ಕಂಥ ಕರ್ತವ್ಯ ನಮ್ಮದು, ತಿಳ್ಕೊಳ್ತಕ್ಕಂಥ ಹಕ್ಕು ನಿಮ್ಮದು. ಇದನ್ನ ನೀವು ಮೇಲ್ನೋಟಕ್ಕೆ ಫಸ್ಟ್ ಅರ್ಥ. ಪ್ರತಿಯೊಂದರಲ್ಲೂ ಹಕ್ಕಿರ್ತದೆ. ಈಗ ಕೇಳ್ತಾ ಇದ್ರಿ, ಕೇಳಿದ್ರಿ, ಇದನ್ನ ನಿಮ್ಮ ಹಕ್ಕಿನ ಅರಿವು ನಿಮಗಾದ್ರೆ ಅದು ಉಲ್ಲಂಘನೆ ಆದಾಗ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತದೆ. ನಿಮ್ಗೆ ಹಕ್ಕಿನ ಅರಿವೇ ಇರಲಿಲ್ಲ ಅಂತಂದ್ರೆ ನೀವು ದೌರ್ಜನ್ಯಕ್ಕೊಳಗಾಗ್ತೀರಿ. 40 ವಕೀಲರುಗಳ ಇದು ಪ್ರತಿಯೊಂದು ಕೂಡ. ಮತ್ತು ಮೋರೋವರ್ ಇನ್ನೊಂದೇನಂದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕು ಅಲ್ಲ, ಗ್ಯಾರಂಟಿಡ್ ಫಂಡಮೆಂಟಲ್ ರೈಟ್ಸ್. ನಿಮಗೆ ಕೊಟ್ಟೇ ಕೊಡ್ತೀವಿ ಅಂತ ನಮ್ಗೆ ಸ್ಟೇಟ್ ಪ್ರಾಮಿಸ್ ಮಾಡಿದೆ. ಗ್ಯಾರಂಟಿಡ್ ಫಂಡಮೆಂಟಲ್ ರೈಟ್ಸ್.
ಅವೆಲ್ಲ ಮೂಲಭೂತ ಹಕ್ಕುಗಳು ನಿಮಗೆ ಕೊಟ್ಟೇ ಕೊಡ್ತದೆ. ಅದ್ರದ್ದು ಉಲ್ಲಂಘನೆ ಆದಾಗ ನೀವು ಸರ್ಕಾರವನ್ನ ಅಪ್ರೋಚ್ ಮಾಡಬಹುದು. ಉಲ್ಲಂಘನೆ ಆದರೂ ಕೂಡ ನೀವು ಸುಮ್ಮನೆ ಕೂತ್ರೆ ಅದು ನಿಮ್ಮ ಹಕ್ಕನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನೀವೇ ವಿಫಲರಾಗ್ತೀರಿ. ಸೊ ಮೊದಲ ಹೆಜ್ಜೆ ಹಕ್ಕಿನ ಉಳಿಸ್ಕೊಳ್ತಕ್ಕಂತ ಮೊದಲ ಹೆಜ್ಜೆ ಯಾರು ಉಲ್ಲಂಘನೆ ಮಾಡಿರ್ತಾರಲ್ಲ, ಯಾರು ಉಲ್ಲಂಘನೆ ಒಳಗಾಗಿರ್ತಾರಲ್ಲ ಅವರು ಬಂದು ಸರ್ಕಾರಕ್ಕೆ ನನ್ನ ಈ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಕ್ಕಂಥ ಬಹುಮುಖ್ಯ ಕರ್ತವ್ಯ. ಫಸ್ಟ್ ಹಕ್ಕು ಉಲ್ಲಂಘನೆ ಯಾರಿಗೆ ಆಗಿರ್ತದಲ್ಲ ಅವ್ರು ಬಂದು ಹೇಳ್ಬೇಕು, ನಂದು ಈ ತರ ಹಕ್ಕಿತ್ತು, ಇದು ನಂದು ಉಲ್ಲಂಘನೆ ಆಗಿದೆ ಅಂತ. ಸಾಕಷ್ಟು ಹಕ್ಕುಗಳಿದ್ದಾವೆ, ಒಂದಲ್ಲ. ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎರಡು, ಗ್ರಾಹಕರ ಹಕ್ಕು, ಮಾನವ ಹಕ್ಕು. ಮಾನವ ಹಕ್ಕುಗಳಲ್ಲಿ ಸಾಕಷ್ಟು ಬಂದಿರ್ತದೆ. ಬದುಕು ಹಕ್ಕಿನಿಂದ ಹೇಳಿದ್ರು, ಹುಟ್ಟಿದಾಗಿನಿಂದಲ್ಲ, ಹುಟ್ಟುವ ಪೂರ್ವದಿಂದ, ಗರ್ಭದಲ್ಲಿ ಮಗು ಚಿಗುರೊಡದಾಗಿದ್ದಲೂ ಕೂಡ ನಿಮಗಿರ್ತಕ್ಕಂಥ ಹಕ್ಕನ್ನ ರಕ್ಷಣೆ ಮಾಡ್ತೀನಿ ಅಂತ ನಮಗೆ ಗ್ಯಾರಂಟಿ ಮಾಡಿದೆ ಭಾರತ ಸಂವಿಧಾನ. ಸೊ ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಸೊ ಇದೊಂದು ವಿಷಯ ಹೇಳ್ಬೇಕಂತ ಅನಿಸ್ತು, ಕಸದ ವಿಷಯ. ಅದಕ್ಕೋಸ್ಕರ ನಾನು 86ರಲ್ಲಿ ಜಾರಿಗೆ ಬಂದಿತ್ತು. ಆದ್ರೆ ಅದರಲ್ಲಿ ಕೆಲವಷ್ಟು ಬದಲಾವಣೆಗಳನ್ನ ಮಾಡುವ ಸಲುವಾಗಿ ಮತ್ತೆ ಪುನಃ ಈ ಕಾಯ್ದೆಯನ್ನ 2019 ಜುಲೈ 2020 ಜುಲೈ 20ರಂದು ಪುನಃ ಇದನ್ನ ಜಾರಿಗೆ ತರಲಾಯಿತು. ಅಂದಿನ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರಾದಂಥ ರಾಮ್ ವಿಲಾಸ್ ಪಾಸ್ವಾನ್ ರವರು ಲೋಕಸಭೆಯಲ್ಲಿ ಇದನ್ನ ಜುಲೈ 8 ಮತ್ತು 2019ರಲ್ಲಿ ಇದನ್ನ ಮಂಡಿಸ್ತಾರೆ. ಇದು ಈ ರೀತಿ ಮಂಡನೆಯಾದ ಕಾಯ್ದೆ ಸಂಸತ್ತಿನಲ್ಲಿ ಪಾಸ್ ಆಗಿ 20 ಜುಲೈ 2020ರಿಂದ ಗ್ರಾಹಕ ರಕ್ಷಣಾ ಕಾಯ್ದೆ 2019 ಅಂತೇಳಿ ಜಾರಿಗೆ ಬಂತು. ಇದರಲ್ಲಿ ಗ್ರಾಹಕರು ಅಂದ್ರೆ ಯಾರು? ನಮ್ಮಲ್ಲಿ ಪ್ರಶ್ನೆ ಮೂಡಿದ ಗ್ರಾಹಕ ಯಾರಿಗೆ ಗ್ರಾಹಕ ಅನ್ಬೇಕು ನಾವು? ಗ್ರಾಹಕ ಯಾರಿಗೆ ಅನ್ಬೇಕಂದ್ರೆ ನಿಮ್ಮ ಹಣವನ್ನು ಕೊಟ್ಟು ಖರೀದಿಸುವಂತ ವಸ್ತುಗಳು ಅಥವಾ ಸೇವೆಗಳನ್ನ ಯಾರು ಹಣವನ್ನು ಕೊಟ್ಟು ವಸ್ತು ಮತ್ತು ಸೇವೆಯನ್ನು ಪಡಿತಾರ ಅವರಿಗೆ ಈ ಕಾಯ್ದೆ ಅಡಿ ಗ್ರಾಹಕರು ಅಂತಾರ. ಅದೇ ರೀತಿ ಈ ಗ್ರಾಹಕ ಕಾಯ್ದೆ ಯಾಕೆ ಮತ್ತೆ ತಿದ್ದುಪಡಿ ಆಯ್ತು ಅಂದ್ರೆ ಮೊದಲ ಆನ್ಲೈನ್ ಇರಲಿಲ್ಲ. ಈ ಆನ್ಲೈನ್ ಆದ್ಮೇಲೆ ಕೆಲವಷ್ಟು ಬದಲಾವಣೆಗಳು ಮಾಡಬೇಕಾಯ್ತು. ಅದೇನಂದ್ರೆ ಖರೀದಿಸುವ ಮೊದಲ ಅಂಗಡಿಗಳಿಗೆ ಹೋಗೆಲ್ಲ ಖರೀದಿಸ್ತಿದ್ದೀವಿ ನಾವು, ಅಥವಾ ಈ ಅರ್ಜಿಗಳಿಗೆ ಹೋಗಿ ಖರೀದಿಸ್ತಿದ್ದೀವಿ. ಈಗ ಆನ್ಲೈನ್ ಬಂದ ಮೇಲೆ ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ನೀವು ಈಗ ಖರೀದಿಸೋದನ್ನ ಶುರು ಮಾಡಿದ್ವಿ. ಅಲ್ಲಿ ಆದಂತಹ ತೊಂದರೆಗಳನ್ನ ನಿವಾರಿಸಲು, ಅಲ್ಲಿ ಆದಂತಹ ಲೋಪ ದೋಷಗಳನ್ನ ಸರಿಪಡಿಸಲು ಅಥವಾ ನಿಮ್ಗಾದ ಅನ್ಯಾಯವನ್ನು ಕೇಳಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋ ಪ್ರಶ್ನೆ ಉದ್ಭವಿಸಿತು. ಈ ರೀತಿಯಾಗಿ ಮತ್ತೆ ಅವ್ರು ಏನ್ ಮಾಡಿದ್ರು 2019 ತಿದ್ದುಪಡಿ ಮಾಡಿ ಈ ಆನ್ಲೈನ್ ಮೂಲಕ ಖರೀದಿಸುವವರಿಗೂ ಮತ್ತು ಈ ಟೆಲಿಕಾಂ ಸೇವೆಯನ್ನ ಬಳಸ್ತಾರೆ, ಮೊಬೈಲ್ ಮತ್ತು ಇಂಟರ್ನೆಟ್ ಬಳಸೋರಿಗೆಲ್ಲರಿಗೂ ಯಾವ ರೀತಿಯ ನೀವು ಅನ್ಯಾಯ ಆದ್ರ ಕೇಸ್ಗಳನ್ನ ದಾಖಲು ಮಾಡಬಹುದು ಅನ್ನೋದ್ರ ಬಗ್ಗೆ ಮತ್ತೆ ತಿದ್ದುಪಡಿ ಮಾಡಿ ಕಾಯ್ದೆಯನ್ನ ಜಾರಿಗೆ ತಂದರು. ಇಂದಿನ ನಾಗರಿಕರಿಗೆ ಬಹಳಷ್ಟು ಹಿನ್ನಡೆಯಾಗಿದೆ. ಏನು ನಮ್ಮ ಹಕ್ಕುಗಳು ಅಂದ್ರೇನು? ಒಬ್ಬ ಮಾನವನನ್ನು ಮನುಷ್ಯ ರೀತಿಯಲ್ಲಿ ಕಾಣುವುದೇ ಒಂದು ಮಾನವ ಹಕ್ಕುಗಳ ಉದ್ದೇಶ. ಹ್ಯೂಮನ್ ಬೀಯಿಂಗ್ ತರ ನೋಡ್ಕೊಳ್ಳೋದೇ ನಮ್ಮ ಮಾನವ ಹಕ್ಕುಗಳ ಉದ್ದೇಶವಾಗಿದೆ. ಬಹಳಷ್ಟು ಜನ ನಾವೇನ್ ಮಾಡ್ತೇವೆ, ಗ್ರಾಮೀಣ ಪ್ರದೇಶದಲ್ಲಿ ನಮ್ಮವರನ್ನು ನಮ್ಮಂತೆಯೇ ಕಾಣುವುದಿಲ್ಲ, ಮನುಷ್ಯ ರೀತಿಯಲ್ಲಿ ಅವರನ್ನು ನೋಡಿಕೊಳ್ಳುವುದಿಲ್ಲ. ಮನುಷ್ಯ ರೀತಿಯಲ್ಲಿ ನಾವು ಅವರನ್ನ ನೋಡಿಕೊಳ್ಳೋದಿಲ್ಲ. ಕಾರಣ ಇಷ್ಟೇ, ಹೀಯಾಳಿಸ್ತೇವೆ, ಅವರನ್ನ ಬೇರೆ ರೀತಿಯಲ್ಲಿ ಕಾಣ್ತೇವೆ. ಸಾಮಾನ್ಯವಾಗಿ ಮಹಿಳೆಯರನ್ನು ಕೂಡ ನಾವು ಬೇರೆ ರೀತಿಯಲ್ಲಿ ಕಾಣ್ತಾ ಇದ್ದೇವೆ. ಯಾವುದೇ ಒಬ್ಬ ಈ ದೇಶದಲ್ಲಿ ಆಗಲಿ ನಾಗರಿಕರಾಗಲಿ ಒಂದು ನಮ್ಮ ಸ್ಥಾನದಲ್ಲಿ ಈ ತರ ಹುಟ್ಟಿದ ನಂತರ ಒಬ್ಬ ವ್ಯಕ್ತಿ ಯಾವಾಗ ಜೀವಿಸ್ತಾನೆ ಅವನು ಮರಣ ಕಾಲಕ್ಕೂ ಕೂಡ ಅವನಿಗೆ ಹಕ್ಕು ಪಡ್ಕೊಳ್ತಾನೆ. ಯಾವ ರೀತಿ ಸಂವಿಧಾನಬದ್ಧವಾಗಿ ಕೂಡ ನಮಗೆ ಕೆಲವೊಂದಿಷ್ಟು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅವನು ಕೂಡ ಸಂಕ್ಷಿಪ್ತವಾಗಿ ನಾವು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಒಬ್ಬ ವ್ಯಕ್ತಿ ಮಾನವನಾಗಿ ಒಂದು ಜೀವಿಸಿದಾಗ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಕಾನೂನನ್ನು ಪಡೆದುಕೊಳ್ತಾನೆ. ಯಾವ ರೀತಿ? ಒಂದು ಹುಟ್ಟಿದಂದ್ರೆ ಅವನಿಗೆ ಜನನ ಪ್ರಮಾಣ ಪತ್ರ, ಅಲ್ಲಿ ಜನನ ಮರಣ ಕಾಯ್ದೆ ಹುಟ್ಕೊಳ್ತಾರೆ. ತೀರ್ಕೊಂಡಾದ್ರೂ ಕೂಡ ಜನನ ಮರಣ ಕಾಯ್ದೆ ಹುಟ್ಕೊಳ್ತಾರೆ. ಈ ಒಂದು ಹುಟ್ಟಿನಿಂದ ಸಾಯುವವರೆಗೆ ಏನ್ ಮಧ್ಯದಲ್ಲಿ ಇದೆಲ್ಲ ಜೀವಿಸ್ತಾರಲ್ಲ, ಇವಾಗ ಹಲವಾರು ಕಾಯ್ದೆಗಳು ನಮ್ಮನ್ನ ಕಾಪಾಡ್ತವೆ, ರಕ್ಷಣೆ ಮಾಡ್ತಾ ಇದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಮಾನವ ಹಕ್ಕುಗಳು. ನಮ್ಮ ಮಾನವ ಹಕ್ಕುಗಳು ಏನೇನಿದಾವೆ, ಯಾವ ರೀತಿ ಇದಾವೆ? ನಮ್ಮ ಇಂದಿನ ನಾಗರಿಕರಲ್ಲಿ, ಇಂದಿನ ವ್ಯಕ್ತಿಗಳಿಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ.
ಸಾಮಾನ್ಯವಾಗಿ ತಾವೆಲ್ಲ ನೋಡ್ತಾ ಇದ್ರಿ, ವಕೀಲರನ್ನು ಯಾಕೆ ಅಷ್ಟು ಗೌರವಿಸ್ತಾರೆ? ತಾವೆಲ್ಲ ನೋಡ್ತಿದ್ರೆ ವಕೀಲರು ಅಷ್ಟೇ ಗೌರವಿಸ್ತಾರೆ, ಪೊಲೀಸ್ ಸ್ಟೇಷನ್ ಹೋದ್ರೆ ಅವ್ರು ಅಷ್ಟೇ ಗೌರವದಿಂದ ಕಾಣ್ತಾರೆ. ಅದು ಪೊಲೀಸ್ ಸ್ಟೇಷನ್ ಎಲ್ಲ ನೀವೆಲ್ಲ ನೋಡಿರ್ಬೋದು, ಕಾನೂನನ್ನು ಗೌರವಿಸುವವರನ್ನ ನಾವು ಗೌರವಿಸ್ತಂತ ಇರ್ತಾರೆ. ಕಾನೂನು ಯಾರಿಗೂ ಗೊತ್ತದೆ ಅವರನ್ನು ಯಾವುದೇ ವ್ಯಕ್ತಿ ಆದ್ರೂ ಕೂಡ ಅಂತಾನೆ ಮಾತಾಡಿದ ಹಿಂಜರಿತಾನೆ. ನಾವ್ ಏನೇ ಮಾತಾಡ್ಬೇಕು ಕಾನೂನುಬದ್ಧವಾಗೇ ಮಾತಾಡ್ಬೇಕು, ಕಾನೂನುಬದ್ಧವಾಗೇ ನಾವು ನಡೆದುಕೊಳ್ಬೇಕಾಗುತ್ತೆ. ಅಂದಾಗ ಮಾತ್ರ ನಮ್ಮ ಕಾನೂನು ರಕ್ಷಣೆ ನೀಡ್ತದೆ. ಒಬ್ಬ ವ್ಯಕ್ತಿ ಹೊಡೆದಿರೋದು ಅನ್ಯಾಯ ಆಗ್ತದೆ, ಕಾನೂನು ನಮ್ಗೆ ಬರ್ತದೆ. ಈಗ ಅದ್ರ ಬಗ್ಗೆ ನಮ್ಗೆ ಸಾಮಾನ್ಯವಾಗಿ ಜ್ಞಾನ ಇರ್ತಂದ್ರೆ ನಾವು ಆ ವ್ಯಕ್ತಿಯ ಹಕ್ಕುಗಳಲ್ಲಿ ಮೊಟಕುಗೊಳಿಸುವಲ್ಲಿ, ಚ್ಯುತಿಗೊಳಿಸುವಲ್ಲಿ ನಾವು ಹಿಂಜರಿತೇವೆ. ನಮ್ಮದೇ ನಮ್ಮ ಹಕ್ಕು ಗೊತ್ತಿಲ್ಲ ಅಂದ್ರೆ, ಆ ವ್ಯಕ್ತಿಯ ಹಕ್ಕುಗಳು ಗೊತ್ತಿಲ್ಲ ಅಂದ್ರೆ ಈ ಅಪರಾಧಗಳಾಗಲಿ ಒಂದು ದೌರ್ಜನ್ಯ ಆಗಲಿ ಬಹಳಷ್ಟು ಅಪಘಾತ ಆಗ್ಲಿಕ್ಕೆ ಕಾರಣ ಉಂಟಾಗ್ತಾ ಇದೆ. ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್.